ಆಗ ನಾಗ್ಪುರದಲ್ಲಿ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಶಾರೀರಿಕ ಕವಾಯತುಗಳ ಸ್ಥಾನ ಇತ್ತು. ಪೈಲ್ವಾನ್ಗಳೇ ಇರ್ತಿದ್ರು, ಗರಡಿ ಮಂದಿರಗಳೇ ಇರ್ತಿದ್ರು, ಫಿಸಿಕಲ್ ಟ್ರೈನಿಂಗ್ಗೋಸ್ಕರ ಅಲ್ಲಿ ಸೇರ್ತಾ ಇದ್ರು. ಕೆಲವೊಮ್ಮೆ ಗುರುವಾರ, ಕೆಲವೊಮ್ಮೆ ಸೋಮವಾರ ಹೀಗೆ ಸೇರ್ತಾ ಇದ್ದವರು ಡಾಕ್ಟರ್ ಹೆಡೆಗಾರಿಗೆ ಅನಿಸ್ತು, ಈ ರೀತಿ ನಾವು ಯೋಚನೆ ಮಾಡಿದ್ರೆ ಆಗೋದಿಲ್ಲ, ಪ್ರತಿನಿತ್ಯ ಸೇರಬೇಕು. ಅದಕ್ಕೋಸ್ಕರ 4 ಹಂತದ ವಿಕಾಸಗಳನ್ನು ಸಂಘ ಕಾರ್ಯ ಮಾಡ್ತಾರೆ. RSS ನ ಪ್ರಾರಂಭದ ವರ್ಷಗಳಲ್ಲಿ ಏನಿತ್ತು, ಇವತ್ತು RSS ಯಾವ ರೀತಿಯಲ್ಲಿದೆ ಅದನ್ನು ಕಲ್ಪನೆಗೂ ಮಾಡೋಕ್ಕಾಗಲ್ಲ, ಅಷ್ಟು ವಿಕಸಿತವಾಗಿದೆ. RSS ನ ಹಿರಿಯ ಚಿಂತಕರಾದಂತಹ ದತ್ತೋಪಂತ ಠೇಂಗಡಿ ಅವರು ಒಂದು ಮಾತನ್ನು ಹೇಳ್ತಾರೆ, RSS ಅನ್ನುವಂಥದ್ದು ಒಂದು ಹೂವಿನ ಮೊಗ್ಗು ಅರಳಿ ನಿಂತುವ ರೀತಿಯಲ್ಲಿ ವಿಕಾಸ ಆಗುತ್ತೆ. ಅದನ್ನ ಪ್ರೋಗ್ರೆಸಿವ್ ಅನ್ಫೋಲ್ಡ್ಮೆಂಟ್. ಅನೇಕ ಕ್ರಾಂತಿಕಾರಿ ಮುಖಂಡರುಗಳು ನಾಗ್ಪುರದಲ್ಲಿ ಬಂದಿದ್ದರು. ಆಗಿನ ಟೈಮಲ್ಲಿ ನಾಗ್ಪುರದಲ್ಲಿ ಅತ್ಯಂತ ಪ್ರಮುಖ ಹೆಸರುಗಳಲ್ಲಿ ಒಂದು ಡಾಕ್ಟರ್ ಹೆಡೆಗಾರ್. ಕಲ್ಕತ್ತಾದಲ್ಲಿ